ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ದಂತಹ IPL ಹಬ್ಬಕ್ಕೆ ಇವತ್ತು ಚಾಲನೆ ಸಿಗಲಿದೆ. ಇಂದು ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದ್ದು, ಪಂದ್ಯದ ಆಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಹಾಗಾದ್ರೆ ಏನೆಲ್ಲ ಬಂದೋಬಸ್ತನ್ನ ಕೈಗೊಂಡಿದೆ ಅನ್ನೋದನ್ನ ಫೋಕಸ್ ಆನ್ IPL ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್, ಹಾರ್ಟ್ಲಿ ವೆಲ್ಕಮ್. ಇನ್ನೇನು IPLಗೆ ಕ್ಷಣಗಣನೆ ಶುರುವಾಗಿದೆ ಸರ್. ಅಂದ್ರೆ ಇನ್ನು ಒಂದು ವರ್ಷ ಕೂಡ ಆಗಿಲ್ಲ, 11 ಜನ ಏನ್ ಕಾಲ್ ತುಳಿತಕ್ಕೆ ಒಳಗಾಗಿದ್ರು ಅವ್ರಿಗೋಸ್ಕರ 11 ಸೀಟ್ನ ಮೀಸಲಿಟ್ಟಿದ್ದಾರೆ. ಏನಂದ್ರೆ ಒಂದು ದುರ್ಘಟನೆ, ಯಾವುದೇ ಕ್ರಿಕೆಟ್ ಅಥವಾ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಆ ಅಭಿಮಾನಿಗಳು ಆ ರೀತಿ ದಾರುಣವಾಗಿ ಅಂತ್ಯ ಕಾಣಬಾರ್ದು. ಆದರೆ ಅದು ಬೆಂಗಳೂರಲ್ಲಿ ಆ ರೀತಿ ಘಟನೆ ಆಯಿತು. ಅದು ಬೆಂಗಳೂರಿಗೆ ಕಳಂಕ ಕೂಡ ತಂತು, RCBಗೂ ಕೂಡ. ಯಾಕಂದರೆ ಸುಮಾರು ವರ್ಷಗಳ ನಂತರ IPL ಕಪ್ ಗೆದ್ದ ಮೇಲೆ RCBಗೆ ಆ ರೀತಿ ಒಂದು ಘಟನೆ ಅಂದರೆ ಒಂದು ಕಪ್ಪು ಚುಕ್ಕೆ ಥರ. ಬಟ್ ಅದನ್ನು ಹೋಗ್ಲಾಡಿಸ್ಬೇಕು. RCB ಫ್ಯಾನ್ಸ್ ಯಾವತ್ತೂ ಹಂಗೆ ಜೋಶಲ್ಲಿ ಇರ್ತಾರೆ. ಅವ್ರಿಗೇನಂದ್ರೆ ಸೋತಾಗ್ಲೇ ಬಿಟ್ಕೊಟ್ಟಿಲ್ಲ, ಗೆದ್ದಾಗ ಬಿಟ್ಕೊಟ್ಬಿಡ್ತಾರೆ ಅವರು. 17 ಮ್ಯಾಚ್ ಕೂಡ ವರ್ಷ, ಹಂಗಾಗಿ 17 ವರ್ಷ ಸೋತ್ರನು ಬಿಟ್ಕೊಟ್ಟಿಲ್ಲ, ಇನ್ ಗೆದ್ದಾಗ ಬಿಟ್ಕೊಡ್ತಾರ. ಪ್ರಾಣ ಪಣಕ್ಕಿಟ್ಟಾದ್ರೂ ಸೆಲೆಬ್ರೇಷನ್ ಮಾಡ್ಬೇಕಂತ ಬಂದ್ರು. ಬಟ್ ದುರದೃಷ್ಟವಶಾತ್ ಅವ್ರು 11 ಜನ ಹೋದ್ರು. ಬಟ್ ಈ ವರ್ಷ ಓಕೆ, ಹೋದ ವರ್ಷದ ಕೊನೆಯ ದಿನ ಏನಾಗಿತ್ತು, ಈ ವರ್ಷದ ಮೊದಲನೇ ದಿನ. ಅದಾದ್ಮೇಲೆ ಫಸ್ಟ್ ಮ್ಯಾಚ್ ಇವತ್ತು ನಡೀತಾ ಇರೋದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ, ನಮ್ಮ ಆಫೀಸ್ ಪಕ್ಕದಲ್ಲೇ. ಓಕೆ, ಹಿಂಗಿದ್ದಾಗ ಲೈಕ್ ಯಾವ ರೀತಿ ಭದ್ರತೆಯನ್ನು ತೆಗೆದುಕೊಂಡಿದ್ದಾರೆ, ಓಕೆ, ಎಷ್ಟು ಜನ ಪೊಲೀಸರ ನಿಯೋಜನೆ ಆಗಿದೆ, ಮತ್ತೆ ಯಾವ ರೀತಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳೋದು. ಕರೆಕ್ಟ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ಅಭಿಮಾನಿಗಳು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಪೊಲೀಸರೇ ಬಂದು ಎಲ್ಲದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೆಚ್ಚು ಕಮ್ಮಿ 30,000 ಅಭಿಮಾನಿಗಳು ಬಂದಿರ್ತಾರೆ ಅಂತಂದಾಗ ಅಭಿಮಾನಿಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಮ್ಮ ಹತ್ರ ಟಿಕೆಟ್ ಇದ್ರೆ ಮಾತ್ರ ಬನ್ನಿ ಗ್ರೌಂಡ್ಗೆ. ಏನೋ ಬರ್ತಾರೆ, ಸ್ಟಾರ್ ಆಟಗಾರರು ಬರ್ತಾರೆ, ಅವ್ರ ಬಸ್ ಬರುತ್ತೆ, ಬಸ್ಸಲ್ಲಿ ನಾವು ನೋಡ್ಬಿಡೋಣ, ಅವ್ರನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ. ಅದು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯ ಕನಸದು. ವಿರಾಟ್ ಕೊಹ್ಲಿನ ಎದುರಿನಿಂದ ನೋಡ್ಬೇಕು ಅನ್ನೋದು ಇದೆಯಲ್ಲ, ಅದು ಒಂಥರ ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ನ ಅಲ್ಲಿ ಹೋಗಿ ಕನ್ಸು ಮಾಡ್ಕೊಳ್ಳೋಣ, ನನ್ಸು ಮಾಡ್ಕೊಳ್ಳೋಣ ಅಂತ ಹೋಗೋದು. ಟಿಕೆಟ್ ಇಲ್ಲ ಅಂದ್ರೆ ಬರಲೇಬೇಡಿ, ದಯವಿಟ್ಟು ಬರಬೇಡಿ ಗ್ರೌಂಡ್ ಹತ್ರ ಅಂತ. ಮತ್ತೆ ಪಾರ್ಕಿಂಗ್ ಕೂಡ ಅಷ್ಟೇ, ನೀವೆಲ್ಲಾದ್ರೂ ದೂರ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ನಡ್ಕೊಂಡ್ ಬನ್ನಿ. ಮೆಟ್ರೋ ವ್ಯವಸ್ಥೆ ಕೂಡ ಇದೆ ಅಲ್ಲ. ಹೌದು ಹೌದು. ಹೀಗಿದಾಗ ಈ ಪೊಲೀಸ್ ರಕ್ಷಣೆ ಇದ್ದಾರೆ, ಯಾವ ರೀತಿ ಭದ್ರತೆ ಅನ್ನೋಕ್ಕಿಂತ ಅಭಿಮಾನಿಗಳು ಫಸ್ಟ್ ಇದನ್ನ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಅಗತ್ಯ. ಟ್ರಾಫಿಕ್ ಆಯ್ತು, ಪೊಲೀಸರ ನಿಯೋಜನೆ ಆಯ್ತು, ಮತ್ತೆ ಇನ್ನು ಏನೆಲ್ಲ ಅಂದ್ರೆ ಈಗ ಅಭಿಮಾನಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ನಿರ್ವಹಣೆ ಅನ್ನೋದಕ್ಕಿಂತ ಏನ್ ಗೊತ್ತಾ, ಅವ್ರದ್ದು ಟಿಕೆಟ್ ನಂಬರು, ಯಾವ ಗೇಟ್ ಇಂದ ಎಂಟ್ರಿ ಆಗಬೇಕು, ಆ ಗೇಟ್ ಹತ್ರ ಹೋಗೋದು. ಓಕೆ, ಅನ್ನೆಸರಿ ಏಕಾಏಕಿ ಒಳಗೆ ನುಗ್ಗೋದು, ಕಾಲ್ ತುಳಿತ ಆಗದೆ ಇರೋ ಥರ ಈ ಥರದ್ದೆಲ್ಲ ಅಲ್ಲ. ಬಟ್ ಏನಂದ್ರೆ ಹಲವಾರು ಮ್ಯಾಚ್ಗಳನ್ನ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಆಡಳಿತ ಮಂಡಳಿ ಮಾಡಿದೆ. ಅದೊಂದು ಘೋರ ದುರಂತ ಆಯಿತು. ಮತ್ತೊಂದು ನೆನ್ಪಿಟ್ಕೋಬೇಕು ಪವಿತ್ರ, ಏನಂದ್ರೆ ಅದು ಮ್ಯಾಚ್ ಇದ್ದಾಗ ಆಗಿರೋದಲ್ಲ, ಅದು ಹೌದು ಪಂದ್ಯ ನಡೆಯುವಾಗ ಆಗಿರೋದಲ್ಲ. ಏಕಾಏಕಿ ಅಭಿಮಾನಿಗಳು ನುಗ್ಗಿದ್ರಿಂದ ಹಂಗಾಯ್ತು. ಅವಾಗ ಏನಾಗಿತ್ತು ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಇತ್ತು, RCB ಕಪ್ ಗೆದ್ದಿದ್ದು, ವಿರಾಟ್ ಕೊಹ್ಲಿ ಬರ್ತಾರೆ ಅನ್ನೋ ಥರದಿತ್ತು. ಸರ್ಕಾರ ಕೂಡ ಅದೇ ರೀತಿ ವಿರಾಟ್ ಕೊಹ್ಲಿ ಬರ್ತಾರೆ, ನೀವೆಲ್ಲ ಬನ್ನಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಥರ ಟ್ವೀಟ್ ಮಾಡಿತ್ತು. KSCA ಕೂಡ ಅಂದ್ರೆ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಅದನ್ನ ತುಂಬು ಹೃದಯದಿಂದ ವೆಲ್ಕಮ್ ಮಾಡೋಣ ಅವರೆಲ್ಲರನ್ನು ಅಂತ. ಈ ರೀತಿ ಘಟನೆಗಳು ಆಗೋದಿಲ್ಲ ಅಂತ ಅಲ್ಲ, ಬಟ್ ಆಗಿರ್ತವೆ. ಆದ್ರೆ ಮುಂದೆ ಆಗದಂಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಸರ್, ಈ ಒಂದು ದುರ್ಘಟನೆ ಮತ್ತೆ ನೆನಪು ಮಾಡ್ಕೊಳ್ಳೋದಾದ್ರೆ ಅಂದ್ರೆ ಈ ಒಂದು ಅಚಾತುರ್ಯಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತ? ಇಲ್ಲ, ಅವಾಗ ಅದೇ ಏನಂದ್ರೆ ಅಭಿಮಾನಿಗಳು ಅಚಾತುರ್ಯ ಅಂತ ನೀವೇನು ಹೇಳಿದ್ರಲ್ಲ, ಕರೆಕ್ಟ್ ವರ್ಡ್ ಅದು. ಯಾರು ಈ ತರದ ಘಟನೆಗಳನ್ನ ಬೇಕಂತ ಮಾಡಲ್ಲ. ಒಂದೇ ಸರಿ ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಆ ಕೆಪಾಸಿಟಿಗೆ ಮೀರಿ ಜನ ಬಂದಾಗ ಏನಾಗುತ್ತೆ, ಫುಲ್ ರಶ್ ಆಗೋಗ್ಬಿಡುತ್ತೆ. ಆಗಿರುತ್ತೆ, ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ಹಂಗಾಗಿ ಕಾಲ್ ತುಳಿತ ಆಯ್ತು. ಸೊ ಅದೊಂದು ರೀತಿ ಕೆಟ್ಟ ಘಟನೆ, ಕಹಿ ಘಟನೆ. ಅದ್ ಮರ್ತು ಈಗ ಮುಂದೆ ಈ ವರ್ಷದ IPL ಶುರು ಆಗ್ತಾ ಇದೆ, ಮುಂದೆ ಹೋಗ್ಬೇಕಾಗಿದೆ. ಜರ್ನಿ ತುಂಬಾ ದೊಡ್ಡದಿದೆ. ಈ ಸಲನೂ ಕಪ್ ನಮ್ದೆ ಅಂತ ಇವರೇನು RCB ಫ್ಯಾನ್ಸ್ ಹೇಳ್ತಿದ್ದಾರೆ. ಹೊಸ ಮ್ಯಾನೇಜ್ಮೆಂಟ್ ಬೇರೆ ಈ ಸರಿ RCBಗೆ. ಹೊಸ ಅನನ್ಯ ಬಿರ್ಲಾ ಇದಾರಲ್ಲ, ಯಾವ ರೀತಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಅವ್ರು RCB ಪರ್ಚೇಸ್ ಮಾಡೋವರೆಗೂ ಅವ್ರ ಇನ್ಸ್ಟಾ ಫಾಲೋವರ್ಸ್ ಇದ್ದಿದ್ದು 25. ಅನನ್ಯ ಬಿರ್ಲಾ ಹೊಸ ಓನರ್ ಅಂತರದ್ದು. ಸೊ ಒಂಥರ ಸೆನ್ಸೇಷನ್. ಅವ್ರು RCB ಪರ್ಚೇಸ್ ಮಾಡಿದ್ಮೇಲೆ ಅವ್ರ 10ರಷ್ಟು ಅವ್ರ ಇನ್ಸ್ಟಾ ಫಾಲೋವರ್ಸ್ ಜಾಸ್ತಿ ಆದ್ರಂತೆ. ಇದು ತಾಕತ್ತು, RCB ಫ್ಯಾನ್ಸ್ ತಾಕತ್ತು. RCB ಫ್ಯಾನ್ಸ್ ಮನಸ್ಸು ಮಾಡಿದ್ರೆ ಯಾವ ಜೀರೋನ್ ಬೇಕಾದ್ರೆ ಹೀರೋ ಮಾಡ್ತಾರೆ, ಹೀರೋನ್ ಬೇಕಾದ್ರೆ ಜೀರೋ ಮಾಡ್ತಾರೆ. ಹಂಗಾಗಿ ಎಕ್ಸೈಟ್ಮೆಂಟ್ ಇದೆ ಇವತ್ತು. ಎಕ್ಸೈಟ್ಮೆಂಟ್, ಎಲ್ಲೋದ್ರು RCB ಅಂತ, ಎಲ್ಲೋದ್ರು ಕೊಹ್ಲಿ ಅಂತ ಒಂಥರ. ಹಾಗಾಗಿ ಈ ಮ್ಯಾಚ್ ನೋಡ್ಲಿಕ್ಕೆ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ಈ ಬಾರಿ ಮಾಲೀಕತ್ವ ಕೂಡ ಚೇಂಜ್ ಆಗಿದೆ ಸರ್. ಮತ್ತೆ ಏನಾದ್ರೂ ಚೇಂಜಸ್ ಇರಬಹುದು ಆಟಗಳಲ್ಲಿ? ಏನ್ ಚೇಂಜಸ್ ಇರಲ್ಲ. ಕೆಲವೊಂದು ನಿಯಮಗಳನ್ನ ಬದಲಾವಣೆ ಮಾಡಿದ್ದಾರೆ. ಕ್ಯಾಚ್ ಹಿಡಿಯೋದು ಅದಿದೇನೋ ಮಾಡಿದ್ದಾರೆ, ಅದು ನಾವು ಮತ್ತೆ ಮಾತಾಡೋಣ. ಬಟ್ ಇವತ್ತು ಭದ್ರತೆ ಅಂತ ಬಂದಾಗ
ಓಕೆ ಆಂಬ್ಯುಲೆನ್ಸ್ಗಳನ್ನು ತಂದಿಟ್ಟಿದ್ದಾರೆ. ಓಕೆ, ಅಲ್ಲಿ ಫಸ್ಟ್ ಏಡ್ ಚಿಕಿತ್ಸೆ ಏನೇನಿದೆ ಅನ್ನೋದನ್ನ ಮಾಡಿದ್ದಾರೆ. ಆಮೇಲೆ ಪೊಲೀಸರು ಪ್ರತಿಯೊಂದಕ್ಕೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಡ್ರೋನ್ ಮುಖಾಂತರ ಎಲ್ಲ ಮಾನಿಟರ್ ಮಾಡ್ತಿದ್ದಾರೆ. ಅತಿ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. 2,000 ಪೊಲೀಸರು ಇದ್ದಾರೆ ಅಂತ ಹೆಚ್ಚು ಕಮ್ಮಿ. ಆಮೇಲೆ ಟ್ರಾಫಿಕ್ಗಳಲ್ಲಿ ಕೆಲವಾರು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಕೆಲವು ರಸ್ತೆಗಳಲ್ಲಿ ಬಿಡ್ತಾ ಇಲ್ಲ. ಈ ಥರದ್ದೆಲ್ಲ ಮಾಡಿದ್ದಾರೆ. ಒಂದ್ಸರಿ ಏನೋ ಈ ರೀತಿ ಘಟನೆ ಆದಾಗ ಮತ್ತೆ ಆ ರೀತಿ ಘಟನೆ ಆಗಬಾರ್ದಂತ ಏನೇನು ಮಾಡ್ಬೇಕು ಎಲ್ಲದನ್ನೂ ಮಾಡಿದೆ ಬೆಂಗಳೂರು ಪೊಲೀಸ್. ಹಾಗಾಗಿ ಈ ವರ್ಷ ಈ ಮ್ಯಾಚ್ ನೋಡ್ಲಿಕ್ಕೆ ಯಾರು ಅಭಿಮಾನಿಗಳು ಬರ್ತಾ ಇದ್ದೀರಾ, ಟಿಕೆಟ್ ಇದ್ರೆ ಬನ್ನಿ, ಸಮಾಧಾನವಾಗಿ ಒಂದು ಅರ್ಧ ಗಂಟೆ ಮೊದಲೇ ಬಂದು ಒಳಗೆ ಕೂತ್ಕೊಳ್ಳಿ. ಮ್ಯಾಚ್ ಮುಗಿದ ಮೇಲೆ RCB ಗೆಲ್ಲಿ ಅಥವಾ ಬೈ ಮಿಸ್ಟೇಕ್ ಏನಾದರೂ ವ್ಯತಿರಿಕ್ತ ರಿಸಲ್ಟ್ ಬಂದರೂ ಕೂಡ ಸಡನ್ ಆಗಿ ಎಲ್ಲರೂ ಒಟ್ಟಿಗೆ ಹೊರಗೆ ಹೋಗೋದು, ಈ ಥರದ್ದೆಲ್ಲ ಮಾಡೋದಕ್ಕಿಂತ ಸ್ವಲ್ಪ ಸಮಾಧಾನವಾಗಿದ್ರೆ ಮತ್ತೆ ಯಾವ ರೀತಿ ಈ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಇರಲ್ಲ ಅಂತ ಇರೋದಿಲ್ಲ. ಸರ್, ಈ 11 ಜನ ಏನ್ ಕಾಲ್ ತುಳಿತಕ್ಕೊಳಗಾದ್ರು ಅದ್ರಲ್ಲಿ ಎಷ್ಟೊಂದ್ ಜನ ನೀರ್ ಸಿಗದೆ ಸತ್ತಿದ್ದು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೋಬಹುದು. ಈ ಬಾರಿ ಅಂದ್ರೆ ಬೇಸಿಕ್ ಸರ್, ಅಲ್ಲಿ ಬರುವಂತ ಅಭಿಮಾನಿಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಪ್ರತಿ ವರ್ಷನೂ ಇರುತ್ತೆ ಪವಿತ್ರ. ಪ್ರತಿ ವರ್ಷ ಗ್ರೌಂಡ್ ಒಳಗೆ ಹೊರಗೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ. ಪ್ರತಿ ಒಂದು ಗೇಟ್ಗೂ ಒಳಗನು ಇರ್ತವೆ, ಪ್ರತಿಯೊಂದು ಸ್ಟ್ಯಾಂಡಲ್ಲೂ ಇಟ್ಟಿರ್ತಾರೆ. ಆ ರೀತಿ ಪ್ರಾಬ್ಲಮೇ ಇಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತೆ. ಆಮೇಲೆ ಒಳಗಡೆ ಭದ್ರತೆನೂ ಚೆನ್ನಾಗಿರುತ್ತೆ. ಮೆಟ್ರೋ ಮತ್ತೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೌದು, ಟೈಮಿಂಗ್ 11 ಗಂಟೆವರೆಗೂ ಮೆಟ್ರೋ ಇತ್ತು, 12 ಗಂಟೆವರೆಗೇನೋ ಮಾಡಿದಾರಂತೆ. ಹಾಗಾಗಿ ಎಲ್ಲಾ ವ್ಯವಸ್ಥೆ ಇದೆ. ಬೆಂಗಳೂರು ಪೊಲೀಸು ಅಭಿಮಾನಿಗಳ ಹಿತರಕ್ಷಣೆಗೆ, ಅಭಿಮಾನಿಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅದು ನಮ್ಮ ಬೆಂಗಳೂರು ಪೊಲೀಸರು ಯಾವತ್ತೂ ಹಂಗೆ. ಈ ರೀತಿ ಏನಾದರೂ ಇದೆ ಅಂದರೆ ಅವರು ಸಂಭ್ರಮದಲ್ಲಿ ಭಾಗಿಯಾಗ್ಬಿಡ್ತಾರೆ. ಓಕೆ, ಹಾಗಾಗಿ ಸ್ವಲ್ಪ ಸಮಾಧಾನ ನಮಗಿದ್ರೆ ನಮ್ಗೆ ಯಾವ ರೀತಿ ಹೌದು ಅಂದ್ರೆ ಸ್ವಲ್ಪ ಸಮಾಧಾನದಿಂದ ಇದ್ರೆ ಈ ಆಟನ ಅಂದ್ರೆ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ಳಬಹುದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಆನ್ IPL ನ ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.